ಶಾಲೋಮ್, ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ಮರಳಿ ನಾವೆಲ್ಲರೊಟ್ಟಾಗಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಈ ದಿನದ ವಾಕ್ಯ ಧ್ಯಾನ ಮತ್ತಾಯನ ಬರೆದ ಸುವಾರ್ತೆಯ ಪುಸ್ತಕ 24ನೇ ಅಧ್ಯಾಯ 35ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ 24:35. ಆಕಾಶವು ಭೂಮಿಯು ಅಳೆದ ಹೋಗವು, ಆದರೆ ನನ್ನ ಮಾತುಗಳು ಅಳದು ಹೋಗುವುದಿಲ್ಲ. ಆಮೆನ್. ಹೆವೆನ್ ಅಂಡ್ ಅರ್ತ್ ಶಲ್ ಪಾಸ್ ಅವೇ, ಬಟ್ ಮೈ ವರ್ಡ್ ಶಲ್ ನಾಟ್ ಪಾಸ್ ಅವೇ. ಆಮೆನ್. ದೇವರು ಹೇಳುತ್ತಾ ಇದ್ದಾರೆ, ಪ್ರತಿದಿನ ನೀವು ವಾಕ್ಯಕ್ಕಾಗಿ ಧ್ಯಾನ ಎದುರು ನೋಡ್ತಾ ಇದ್ದೀರಿ. ಎಸ್, ನಿಮ್ಮಲ್ಲಿ ಅನೇಕರು ಈ ವಾಕ್ಯ ನೆರವೇರುತ್ತಾದ. ನಾವು ಪ್ರತಿದಿನ ವಾಕ್ಯಕ್ಕಾಗಿ ತವಕ ಪಡ್ತಾ ಇದ್ದೀವಿ. ಈ ವಾಕ್ಯ ನೆರವೇರುತ್ತದ ಅಂತ ನಮ್ಮಲ್ಲಿ ಒಂದು ವೇಳೆ ಅನೇಕರಿಗೆ ಸಂಶಯ ಬರಬಹುದು. ದೇವರು ಹೇಳೋದೇನಂದ್ರೆ, ಮುಂಚಾನೆ ವೇಳೆಯಲ್ಲಿ ಆಕಾಶವು ಭೂಮಿಯು ಒಂದು ದಿನ ಅಳೆದು ಹೋಗುತ್ತದೆ. ಅಂದರೆ ಇಟ್ ವಿಲ್ ಪೆರಿಶ್, ಇಟ್ ವಿಲ್ ಪಾಸ್ ಅವೇ. ಆಕಾಶಕ್ಕೂ ಗ್ಯಾರಂಟಿ ಇಲ್ಲ, ಭೂಮಿಗೂ ಗ್ಯಾರಂಟಿ ಇಲ್ಲ. ಆದರೂ ನನ್ನ ಮಾತುಗಳಿದೆ ಅಲ್ವಾ, ಅವುಗಳು ಯಾವತ್ತೂ ಕೂಡ ಅಳೆದು ಹೋಗೋದಿಲ್ಲ. ಇಟ್ ಶುಡ್ ನಾಟ್ ಪೆರಿಶ್. ಐ ಮೀನ್, ತಿಳ್ಕೊಡಿ, ಆಕಾಶಕ್ಕಿಂತಲೂ ಭೂಮಿಗಿಂತಲೂ ಆತನ ಮಾತು ಎಂತ ಮಹತ್ವವುಳ್ಳ ಮಾತು, ಎಂತ ಪ್ರತಾಪವುಳ್ಳ ಮಾತು, ಎಂತ ಬಲವುಳ್ಳ ಮಾತು, ಎಂತ ಧಿಕ್ಕಾರವುಳ್ಳ ಮಾತು. ಪ್ರತಿದಿನ ಈ ವಾಕ್ಯ ಬರ್ತಾ ಇದೆ ಅಲ್ವಾ, ಇದು ಮಾತಾಡೋದು ಯಾರು? ಈ ಅಲ್ಪನಾಗಿರೋ ಈ ವ್ಯಕ್ತಿ ಅಲ್ಲ, ದೇವರೇ ತನ್ನ ವಾಕ್ಯವನ್ನು ಕಳಿಸಿ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲೊಂದು ಧೈರ್ಯ ಇರಬೇಕೇನಂದ್ರೆ, ಈ ಆಕಾಶವನ್ನು ಅಳೆದು ಹೋಗಬಹುದು, ಭೂಮಿ ಅಳೆದು ಹೋಗಬಹುದು, ಆದ್ರೂ ದೇವರು ನನಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ಒಂದು ಮಾತು ಕೊಟ್ಟಿದ್ದಾರಲ್ವಾ, ಆ ಮಾತು ನೆರವೇರಿಸೋ ತನಕ ಈ ದೇವರು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಸೊ ನನ್ನ ಪ್ರಿಯ ದೇವರ ಜನರೇ, ಲೋಕ ಎಲ್ಲ ಶಾಶ್ವತವಲ್ಲ, ಭೂಮಿಯೂ ಶಾಶ್ವತ ಅಲ್ಲ, ಆಕಾಶವು ಶಾಶ್ವತವಲ್ಲ, ಈ ಪ್ರಪಂಚದಲ್ಲಿರೋದು ಏನು ಶಾಶ್ವತವಲ್ಲ. ನಿಮಗೂ ನಮಗೂ ಶಾಶ್ವತ ಒಂದೇ, ದೇವರ ಮಾತು, ದೇವರ ವಾಕ್ಯ. ಸೊ ಆ ದೇವರ ವಾಕ್ಯ ನಮ್ಮ ಬಳಿಗೆ ಪ್ರತಿದಿನ ಬರುವಾಗ ನಿಮಗೂ ನಮಗೊಂದು ನಿರೀಕ್ಷೆ ಇರಲಿ, ಈ ವಾಕ್ಯ ನನ್ನ ಜೀವನದಲ್ಲಿ ನೆರವೇರುತ್ತದೆ. ಹಾಗಿದ್ದರೆ ವಾಕ್ಯವನ್ನು ಹಿಡಿದುಕೊಂಡು ಪ್ರತಿದಿನ ನಾವು ದೇವರಿಗಾಗಿ ಕಾಯೋಣ. ನಿಶ್ಚಯವಾಗಿ ವಾಕ್ಯ ನಿಮ್ಮ ಜೀವನದಲ್ಲಿ ನೆರವೇರಿಸುತ್ತಾರೆ. ಕಣಗಲ್ ಮುಚ್ಚೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಈ ಒಳ್ಳೆ ಮನೋಹರವಾಗಿರುವ ಸಮಯಕ್ಕಾಗಿ ಸ್ತೋತ್ರ. ಈ ಮಾತುಗಳಿಂದ ಈ ಮಕ್ಕಳನ್ನ ನೀನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ, ಆಮೆನ್. ನಾಳೆ ಮರಳಿ ಇನ್ನೊಂದು ವಾಕ್ಯ ನಾವೆಲ್ಲರಿಗಾಗಿ ದೇವರು ತಲುಪಿಸೋ ತನಕ, ಅಲ್ಲಿ ತನಕ ದೇವರು ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.